ಸರ್ ಹೇಗೆ ಹೌಸ್ಫುಲ್ ಆಗಿತ್ತು, ಜೊತೆಗೆ ಕಿಶೋರ್ ಸರ್ ಕೂಡ ಬಂದಿದ್ರು. ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಒಂದು ಭಾರತ ಚಿತ್ರರಂಗದ ಅದ್ಭುತ ನಟ ಕಿಶೋರ್ ಅವರು ನಮ್ಮ ಸಿನಿಮಾಗೆ ಬಂದು ಸೆಲೆಬ್ರಿಟಿ ಶೋಗೆ ಅವರು ಸಿನಿಮಾ ನೋಡಿ 2 ತಾಸು ನೀಟಾಗಿ ನಕ್ಕು ಹೊಟ್ಟೆ ಉಣ್ಣಾಗೋಷ್ಟು ಅವರು ತುಂಬಾ ಎಂಜಾಯ್ ಮಾಡಿದ್ರು. ವಿಶೇಷವಾಗಿ ಕಥೆ ಬಗ್ಗೆ, ಸ್ಕ್ರೀನ್ ಪ್ಲೇ ಬಗ್ಗೆ ಅವರು ಹೆಚ್ಚು ಪ್ರಶಂಸೆ ಮಾಡಿದ್ರು. ಅದು ನನಗೆ ಒಬ್ಬ ಬರಹಗಾರನಾಗಿ ಒಳ್ಳೆ ಹೆಮ್ಮೆ ಇದೆ. ಸಾಕಷ್ಟು ಇಡೀ ಹಾಲ್ ತುಂಬಿತ್ತು. ನೀವೇ ನೋಡಿದ್ರೆ ಎಲ್ಲರೂ ತುಂಬ ಖುಷಿ ಪಟ್ಟರು, ತುಂಬ ಎಂಜಾಯ್ ಮಾಡ್ತಿದ್ರು. ನಮ್ಮ ಶ್ರಮಕ್ಕೆ ಒಂದು ತಕ್ಕ ಫಲ ಸಿಕ್ಕಿದೆ ಅನ್ನೋದೊಂದು ಖುಷಿ ಆಯಿತು. ಸಾಕಷ್ಟು ಪ್ರಚಾರ ಇನ್ನೂ ಜನ ನೋಡಿದಂಥವ್ರು, ನೀವು ನಿಮ್ಮ ಬಂಧು ಬಳಗ, ಸ್ನೇಹಿತ ವರ್ಗಕ್ಕೆ ಈ ಸಿನಿಮಾ ಬಗ್ಗೆ ಮಾಹಿತಿ ಕೊಡಿ. ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಅದು ನೋಡಿದವ್ರು ಎಲ್ಲರೂ ಹೇಳ್ತಿರುವಂಥದ್ದು. ನಾವು ನಮ್ಮ ಹೆತ್ತವ್ರಿಗೆ ಹೆಗ್ಣ ಮುದ್ದು, ನಾವು ಅದನ್ನು ಕೊಚ್ಕೊಂಡೇಬೇಕು, ಅದು ಬೇರೆ ಪ್ರಶ್ನೆ. ಬಟ್ ಅದಕ್ಕೆ ಹೊರತಾಗಿ ಜನಗಳು ಅದನ್ನು ಹೇಳ್ತಾ ಇದ್ದಾರಲ್ಲ, ಅದು ನಮಗೆ ಖುಷಿ. ಸೊ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಕಾಮಿಡಿ ಕಂಟೆಂಟು, ಇಲ್ಲಿವರೆಗೂ ಬರದೇ ಇರೋವಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಕಂಟೆಂಟ್ ಇದು. ಸೊ ಸಾಕಷ್ಟು ಕಲಾವಿದರು ದಂಡ ಇದೆ, ಹಾಸ್ಯ ಕಲಾವಿದರು ದಂಡ ಇದೆ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಬೆಂಬಲಿಸಿ. ನಿಮ್ಮ ಚಪ್ಪಾಳೆ ಮತ್ತು ಸಿಳ್ಳೆಯಿಂದನೇ ಸಿನಿಮಾ ನಿಜವಾದ ಸೂಪರ್ ಹಿಟ್ ಆಗುವಂಥದ್ದು. ನನ್ನ ಸಂದರ್ಶನದಲ್ಲಿ ಪ್ರತಿಯೊಂದು ಕಡೆ ನಾನು ಹೇಳ್ತಾ ಬರುವಂಥದ್ದಿದೆ. ಸೊ ನಿಮ್ಮ ಶಿಳ್ಳೆ, ನಿಮ್ಮ ಚಪ್ಪಾಳೆನೇ ನಮಗೆ ಬೇಕಾಗಿರುವಂಥದ್ದು. ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ಸಿನಿಮಾನ ನೋಡಿ ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಸೆಕೆಂಡ್ ವೀಕ್ ರನ್ನಿಂಗ್ ಆಗ್ತದೆ. ಅದರ ಪ್ರಚಾರ ವಿಷಯಕ್ಕೆ ಬಂದರೆ ಇಲ್ಲಿಯವರು ಬರ್ತೀರಿ ಅಂತೀರಾ? ನಿಮಗೇನಾದರೂ ವಿಷಯ ಹೇಳಿದಂತೆ ಈಗ ನಮ್ಮ ತಂಡದಲ್ಲಿ ಕಲಾವಿದರಾಗ್ಬೋದು, ತಂತ್ರಜ್ಞರಾಗ್ಬೋದು, ನಾವೆಲ್ಲರನ್ನೂ ಇನ್ವೈಟ್ ಮಾಡ್ತೀವಿ. ಬರೋದು ಬಿಡೋದು ಅವರವರ ವೈಯಕ್ತಿಕವಾದಂಥ ಆಕಾಂಕ್ಷೆಗಳಿರ್ತಾವಲ್ಲ, ಅದ್ರ ಮೇಲೆ. ಸೊ ಕೆಲವರಿಗೆ ಅವರಿಗೆ ಸೆಲ್ಫು ಇಂಟ್ರೆಸ್ಟ್ ಇರಬೇಕು. ನಮ್ಮ ಸಿನಿಮಾ, ನನ್ನ ಬೆಳವಣಿಗೆ, ನನ್ನ ಕೆರಿಯರು ಅಂತ ಹೇಳಿ ಅವರು ನಾಯಕ ನಟರಾಗಿ ಎಂಟ್ರಿ ಆಗ್ತಾ ಇರುವಂಥ ಮೊದಲನೇ ಸಿನಿಮಾ ಇದು. ಗೌರವ್ ಶೆಟ್ಟಿ ಅವರು ಕೂಡ ನಾಯಕ ನಟರಾಗಿ ಎಂಟ್ರಿ ಆಗ್ತಿರುವಂಥ ಮೊದಲನೇ ಸಿನಿಮಾ. ಅವರ ಮುಂದಿನ ಭವಿಷ್ಯಕ್ಕೆ ಬುನಾದಿ ಆಗುವಂಥ ಪಾಯ ಏನಿದೆ ಅದು ಈ ಸಿನಿಮಾದ ಗೆಲುವಿನಿಂದ ಪ್ರತಿಯೊಬ್ಬರಿಗೂ ಅನ್ನೋದು ಅವರ ಅರಿವಿಗೆ ಬಂದರೆ ತುಂಬ ಸಂತೋಷದ ವಿಚಾರ. ಅವರ ಅರಿವಿಗೆ ಬರಲಿ ಆದಷ್ಟು ಬೇಗ ಅಂತ ಭಗವಂತನ ಹತ್ರ ಕೇಳ್ಕೊಂತೀನಿ. ಸರ್, ಆದರೂ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಅದ್ಭುತವಾಗಿದೆ ಸರ್. ಕೋರ್ಟ್ ಸೀನು ಎಲ್ಲರ ಮುಖದಲ್ಲೂ ನಕ್ಕಿ ಕಣ್ಣೀರು ತುಂಬ್ಕೊಂಡ್ಬಿಟ್ಟಿತ್ತು. ಆಡಿಯನ್ಸ್ ಏನಾದರೂ ಹೇಳಿದ್ರೆ ನಿಮ್ಮ ಹತ್ರ? ಇಲ್ಲ, ನನಗೆ ಕ್ಲೈಮ್ಯಾಕ್ಸಲ್ಲಿ ನಾನು ಬರಿಬೇಕಾದ್ರೇ ಈ ಪಾತ್ರಕ್ಕೆ ಇಂತಿಂಥವ್ರು ಕಲಾವಿದರು ಇದ್ರೆ ಚಂದ, ಹೊಸ್ತನ ಇರುತ್ತೆ ಇಡೀ ಕ್ಲೈಮ್ಯಾಕ್ಸು. ಯಾರು ಗೆಸ್ ಮಾಡೋಕ್ಕಾಗಲ್ಲ ಈ ಥರದ್ದೆಲ್ಲ ಪಾತ್ರಗಳು ಬರುತ್ತೆ ಅನ್ನೋದು. ಅದು ತುಂಬ ಖುಷಿ ಕೊಡುವಂಥ ವಿಚಾರ. ಅದೇ ನಾನು ಬರಿಬೇಕಾದ್ರೆ ಪ್ರತಿಯೊಂದು ಸಂಭಾಷಣೆಯಲ್ಲೂ ರೆಗ್ಯುಲರ್ ಆಗಿರೋ ಫಾರ್ಮೆಟ್ ಬೇಡ. ಜನಸಾಮಾನ್ಯರು ಮಾಮೂಲಾಗಿ ಮಾತಾಡ್ಕೊಳ್ಳೋವಂಥ ರೀತಿನಲ್ಲಿ ಇದ್ದು ಕೂಡ ಅದು ಕತೆಗೆ ಇರಬೇಕು. ಪಾತ್ರಗಳು ಆ ರೀತಿ ಮಾತಾಡುವಂಥ ಪಾತ್ರಗಳಿದ್ರೆ ಚಂದ. ಯಾಕಂದರೆ ಸ್ಪೆಷಲ್ ಆಗಿ ಇವಾಗ ನಾವು ಡ್ರ್ಯಾಗನ್ ಮಂಜು ಎಕ್ಸಾಂಪಲ್, ಅವ್ರನ್ನ ಇಲ್ಲಿವರೆಗೂ ಒಡಿ ಕಡಿ ಅಂತ ನೋಡಿರ್ತೀವಿ. ಅವರು ಒಂದು ಜಡ್ಜ್ ಪಾತ್ರದಲ್ಲಿ ನ್ಯಾಯಮೂರ್ತಿಗಳಾಗಿ ಅವ್ರು ಮಾತಾಡೋವಂಥ ಸ್ಟೈಲ್ ಇದೆಯಲ್ಲ, ಅದು ನಿಜವಾದ ನ್ಯಾಯಮೂರ್ತಿಗಳು ಮಾತಾಡೋಂಥ ರೀತಿ ಬರೆದ್ರೆ ಜನ ರಿಸೀವ್ ಮಾಡಲ್ಲ. ಅವರ ಇಮೇಜ್ನೂ ನಾವು ತಗೊಂಡೋಗ್ಬೇಕು, ನನ್ನ ಪಾತ್ರದ ನ್ಯಾಯಮೂರ್ತಿಗಳನ್ನೂ ನಾನು ತಗೊಂಡೋಗ್ಬೇಕು. ಅದೆರಡು ಬ್ಲೆಂಡ್ ಆಗಿರೋದ್ರಿಂದ ಅದು ಸ್ಪೆಷಲ್ ಆಗಿ ಕಾಣುತ್ತೆ ಪರದಿನಲ್ಲಿ. ಸೊ ಈ ರೀತಿ ಎಲ್ಲ ಪಾತ್ರಗಳು ಅದು ತುಂಬ ವರ್ಕೌಟ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಅವರು ಒಂದು ಫೋನ್ಗೆ ಬಂದರು. ದಟ್ಸ್ ಅವ್ರ ದೊಡ್ಡ ಗುಣ ಅಂತ ಹೇಳಬೇಕು ಅಷ್ಟೇ. ಎಲ್ಲರ ಜೊತೆ ನೋಡಿ ಖುಷಿ ಆಯಿತು. ನಾವೇನು ಅಂದ್ಕೊಂಡಿದ್ವಿ, ಎಷ್ಟು ನಗ್ತಾರೆ ಜನ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದೇ ಥರ ಅವರೆಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ತುಂಬ ಏನಂತಾರೆ, ಇಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಇಂಥ ಲಾಯರ್ ಬೇಕು ಅಂತಿದ್ರು. ಎಷ್ಟೊಂದು ಆರ್ಡರ್ ಬಂದಿದೆ ನೀವೇ ವಾದ ಮಾಡಬೇಕು. ಇಲ್ಲ ಅದು ಸೀಕ್ರೆಟ್, ಹಾಗೆಲ್ಲ ಕಾನ್ಫಿಡೆನ್ಸ್ ಕೊಡ್ಬಾರ್ದು. ಎಸ್ ಅಬ್ಸಲ್ಯೂಟ್ಲಿ. ಬಂದು ನೋಡಿ, ಥಿಯೇಟ್ರಲ್ಲೇ ಬಂದು ನೋಡಿ. ನೀವು ನಗ್ತೀರಾ. 2.25 ಗಂಟೆ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ಅನ್ನೋದು ಒನ್ ಆಫ್ ದ ಬಿಗ್ಗೆಸ್ಟ್ ರಿವ್ಯೂ ನನಗೆ ಬರ್ತಾ ಇರೋದು. ಬಂದು ನೋಡಿ, ಮಿಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಅನ್ನಿಸ್ತು ನಿಮಗೆ? ಖುಷಿ ನಗಾಡಿದ್ರ? ಇಷ್ಟ ಆಯ್ತಾ? ಏನೇನು ಇಷ್ಟ ಆಯ್ತು? ಎಲ್ಲ ಇಷ್ಟ ಹೌಸ್ಫುಲ್ ಆಗಿತ್ತು. ತುಂಬ ಖುಷಿ ಆಯಿತು. ಈ ಎಲ್ಲರ ಜೊತೆ ಕುತ್ಕೊಂಡು ಮೂವಿ ನೋಡೋದಂದ್ರೆ ಏನೋ ಒಂಥರ ಖುಷಿ ನಮಗೆಲ್ಲ. ಸೊ ಖುಷಿ ಆಯಿತು. ನೀವು ಒಬ್ಬರಿಂದ ಒಬ್ಬರಿಗೆ ಹೇಳಿ ಬಂದು ನೋಡಿ ಅಂತ ಸ್ಪ್ರೆಡ್ ಮಾಡಿ ಅಷ್ಟೇ. ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡಿ ಅಷ್ಟೇ. ಏನು ಫೇಕ್ ಅಂತಲ್ಲ, ಹಾನೆಸ್ಟ್ ರಿವ್ಯೂ ಕೊಡಿ. ಮತ್ತೆ ಎಲ್ಲರಿಗೂ ಆದಷ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಸೂಪರ್ ಹಿಟ್, ಆ್ಯಕ್ಚುಲಿ ಸೂಪರ್ ಹಿಟ್ ಮಾಡಿಕೊಡಿ ಅಂತ ಆಡಿಯನ್ಸಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು.